ಇದರಲ್ಲಿ ಒಬ್ಬರದ್ದೇ ಡಾಮಿನೆನ್ಸಿ ಆಗಬಾರ್ದು, ಅಲ್ಲಿ ಡಿಕ್ಟೇಟರ್ಗೆ ಹಾದಿ ಆಗ್ತದೆ ನೆಲಗಟ್ಟಿನಲ್ಲ. ಇವರು ಹುಕ್ಕೇರಿ ತಾಲೂಕಿಗೆ, ಅದು ಹುಕ್ಕೇರಿಗೆ ಜಾರಕಿಹೊಳಿ ಅವರು ಎಂಟ್ರಿ ಹೊಡೆಯೋ ಪ್ರಯತ್ನ ಮಾಡಿದಾಗ ಒಂದು ಒಳ್ಳೆಯ ಪ್ರಜಾಪ್ರಭುತ್ವದ ಸ್ಪರ್ಧೆ ಇಲ್ಲಿ ಆಗ್ತದೆ ಅಂತೇಳಿ ನಾವೆಲ್ಲರೂ ಆಶಿಸಿದವು. ಇಲ್ಲಿ ಯಾರು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆ ಮಾತು ಬೇರೆ, ಅದು ಇವರು ಬಲ್ಲರು. ಆದರೆ ಮಾತಿನ ಆವೇಶ ಒಂದಿಷ್ಟು ನಮ್ಮ ರಮೇಶ್ ಕತ್ತಿಯವರು ಜೋರಂದು ಕಾಣುತ್ತದೆ. ಈಗಲ್ಲ ಅದು ಅಭಿವ್ಯಕ್ತವಾಗಿದೆ ಸಾಕಷ್ಟು ಸಲ. ಒಂದು ಇಂಟರ್ವ್ಯೂದಲ್ಲಿ ಅವರು ಹೇಳಿದರು, ಇಲ್ಲರಿ ಮೆಣಸಿನಕಾಯಿ ತಿನ್ನೋದ್ರಿಂದ ಖಾರ ಹೆಚ್ಚದ, ನಮ್ಮಲ್ಲೇ ನಾವು ಜೋಶಾಗಿ ಮಾತಾಡ್ತೀವಿ ಅಂತೇಳಿ. ಆದರೆ ಆ ಜೋಶ್ ಎಲ್ಲ ಕಡೆ ನಡೀತದನ ಅಂತ. ಹೌದು ಬಿಡ್ರಿ, ಅವ್ರಿಗೆ ಬಿಟ್ಟಂಥ ವಿಷಯ, ಅವರಾದ್ರೂ ತಿದ್ದುಕೊಂಡಷ್ಟು ಒಳ್ಳೆಯದು ಅಂತ. ಒಬ್ಬ ನಾಯಕನಾಗಿ ಬೆಳೀತಾ ಇದ್ದಾರೆ ಅವರು. ಇವತ್ತು ನಾಯಕರ ಕೊರತೆ ಅದ ಈ ದೇಶಕ್ಕೆ, ನಾಡಿಗೆ. ಯಾಕಂದರೆ ರೈತರ ಸಮಸ್ಯೆಗಳನ್ನು ತಿಳ್ಕೊಂಡಂಥವರು, ತಿಳ್ಕೊಂಡೋದ್ರೆ ಅನುಷ್ಠಾನ ತರುವಂಥದ್ದು, ಬರೀ ತಿಳ್ಕೊಂಡು ಬಿಡೋರು ಭಾಳ ಇದ್ದಾರೆ. ಹೌದ್ರಿ, ಮಾರ್ಕೆಟ್ ಇಲ್ಲರಿ, ಅದು ಇಲ್ಲ ಮಾತಾಡ್ತೀವಿ. ಆದರೆ ಅವ್ರ ಪರವಾಗಿ ನಾವು ಕೆಲಸ ಎಷ್ಟು ಮಾಡ್ತಾಯಿದ್ದೀವಿ ನಾವು ಆತ್ಮವಿಮರ್ಶೆ ಮಾಡ್ಕೊಳ್ಳೋ ಸಂದರ್ಭದಲ್ಲೇ ಒಂದಿಷ್ಟು ಹೆಚ್ಚಿಗೆ ರೈತ ಮಧ್ಯದಿಂದ ಬಂದಂಥವರು, ರೈತರ ಒಂದು ಸಮಸ್ಯೆಗಳನ್ನು ತಿಳ್ಕೊಂಡಂಥವ್ರು, ಅದಕ್ಕಾಗಿ ಡಿಸಿಸಿ ಬ್ಯಾಂಕಿನ ಮೂಲಕ ಏನು ಸಾಧ್ಯ ತಮಗೆ ಅನುಕೂಲಗಳನ್ನು ಮಾಡಿಕೊಟ್ಟಂಥವ್ರು, ಮತ್ತು ಅದನ್ನು ಬೆಳೆಸೋದಕ್ಕೆ ಕಾರಣಕರ್ತರಾದ ರಮೇಶ್ ಕತ್ತಿಯವರು ತಮ್ಮ ಏನಪ್ಪ ಸಮಾನಿಕ ಅನ್ರಿ ಅಥವಾ ಕೂಡಿ ಮೊದಲ ಬಂದಂಥವ್ರು ಜಾರಕಿಹೊಳಿ ಮತ್ತು ಕತ್ತಿ ಕುಟುಂಬದವರು ಒಂದು ಅನ್ಯೂನ್ಯತೆ ಇತ್ತು ಒಂದು ಕಾಲಕ್ಕೆ. ಇವತ್ತೇನೋ ಉಮೇಶ್ ಕತ್ತಿಯವರು ಇಲ್ಲಾದ ನಂತರ ಅವರು ಅದು ಮಾಡಿ ತಪ್ಪು ಸೆಣ್ಣು ಗೊತ್ತಿಲ್ಲ, ನನಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ, ರಾಜಕೀಯದಲ್ಲ ನಡೆಯುವಂಥದ್ದು. ಅದನ್ನು ಇವರು ಸೀರಿಯಸ್ ಮಾಡಿ ತೊಗೊಂಡ್ರು ಮತ್ತು ತಮ್ಮ ಹುಕ್ಕೇರಿಯನ್ನು ತುರ್ತಕ್ಕೆ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಕಟಿಬದ್ಧ ನಿಂತಿದ್ದಾರೆ ಅನ್ನೋದು ಒಪ್ಪುವ ಮಾತಲ್ಲ. ಯಾಕಂದರೆ ಯಾರೂ ತಮ್ಮ ಸ್ವಕ್ಷೇತ್ರವನ್ನು ಬಿಟ್ಟು ಕೊಡೋದ್ರಲ್ಲಿ ಸುಲಭ ಮಾತಲ್ಲ, ಮತ್ತು ಬಿಟ್ಟು ಕೊಡಬೇಕಂತ ಹೇಳಬೇಕಾಗಿಲ್ಲ. ಆ ನೆಲೆಯಲ್ಲೇ ಮಾತಾಡ್ತಾ ಸತೀಶ್ ಅವ್ರನ್ನ ಟೀಕೆ ಮಾಡ್ತಾ ಇವತ್ತು ರಾಹುಲ್ ಗಾಂಧಿಯವ್ರನ್ನ ಒಬ್ಬ BJP ಕಾರ್ಯಕರ್ತರಂಗೆ ಟೀಕೆ ಮಾಡಿದ್ರು, ಪಪ್ಪು ಅಂತೇಳಿ. ನಿಜವಾಗಿ ಇವರ ಪದಪ್ರಯೋಗ ರಾಹುಲ್ ಗಾಂಧಿಯವ್ರು ಬಳಸಬೇಕಾಗಿತ್ತ ಅಂತ ಒಂದು ಸಣ್ಣ ಪ್ರಶ್ನೆ ಇವತ್ತು ಕೇಳಬೇಕಾಗಿದೆ ಅವರಿಗೆ. ಯಾಕಂದರೆ ರಾಮಕೃಷ್ಣ ಹೆಗಡೆ ಅವ್ರ ಗರಡಿಯಲ್ಲೇ, ಜಯಂತ್ ಪಟೇಲ್ರ ಗರಡಿಯಲ್ಲೇ, ದೇವೇಗೌಡರ ಗರಡಿಯಲ್ಲೇ, ಅಪ್ಪನಗೌಡರ ಗರಡಿಯಲ್ಲೇ, ಸ್ವತಃ ಮನೆಯಲ್ಲೇ ಈ ನಮ್ಮ ಉಮೇಶ್ ಅವ್ರ ತಂದೆಯವರು ವಿಶ್ವನಾಥ್ ಅವ್ರ ಗರಡಿಯಲ್ಲಿ ಬೆಳೆದಂಥ ರಮೇಶ್ ಅವರು ಪಪ್ಪು ಅಂತ ಕರೆದು ಒಬ್ಬ ಸಾಮಾನ್ಯ BJP ಕಾರ್ಯಕರ್ತ ಕರೆದಂಗಿತ್ತು ಅಂತ. IT ಸಂದವ್ರು ಇವತ್ತು ನಾವು BJP ಅವ್ರು ಹಿಂದೆ ಕರಿತಾ ಇದ್ರು, ಇವತ್ತು ಬಂದ್ ಮಾಡಿದ್ದಾರೆ ಅದನ್ನು. ಇದು ಗೊತ್ತಿರಲಿ, ಅದು ಸಿಟ್ಟಿಗೆ ಏನೋ ಮಾತಾಡ್ತಿರ್ಬೋದು, ಬಟ್ ಇವತ್ತು ಪಪ್ಪು ಆಗಿ ಉಳಿದಿಲ್ಲ ರಾಹುಲ್ ಗಾಂಧಿ. ಇರ್ಬೋದು ಒಂದು ಕಾಲಕ್ಕೆ, ಇಲ್ಲಂತಲ್ಲ. ಯಾಕಂದ್ರೆ 4 ಗೋಡೆಗಳ ಮಧ್ಯದಲ್ಲೇ